ಮಿನಿ ಕೇದಾರನಾಥ್ ಅಂತ ಸುಮ್ಮನೆ ಅಂತಾರೆ ರಕ್ತ ಕುದಿಯೋದ್ ನಮ್ದೀಗ ಒಬ್ಬರಿಗೆ ಹೋಗಕ್ಕೆ ಅಷ್ಟು ಜಾಗ ಐತಿದೆ ಒಬ್ಬರಿಗೆ ಜಾಸ್ತಿ ಹೋಗಂಗಿಲ್ಲ ಎಷ್ಟು ಲೇಟ್ ಆಗ್ತೈತಿ ಅಷ್ಟು ಜನ ಜಾಸ್ತಿ ಆಗ್ತಾರಂತ ಅವಾಗಲೇ ಒಳಗೆ ಹೋಗಿದ್ವಿ ನಾವು ಇಲ್ಲಿ ಕೆಳಗಾಶೆ 2 ರಿಂದ 3 ತಾಸು ಮಿನಿಮಮ್ ಒಂದು ಬೇಕಾ ಬಡ್ಡಿ ಮ್ಯಾಗ ಹತ್ತಿ ಹೋಗ್ಬೇಕಂತ ಈಗ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಮಹಾಶಿವರಾತ್ರಿಯ ಒಂದು ವಿಶೇಷ ಬ್ಲಾಗ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತೀನಿ. ಇವತ್ತು ನಾವು ಎದುರ್ಕೊಂತೀವಂತ ದಾಂಡೇಲಿ ಒಳಗಿರ್ತಕ್ಕಂಥ ಒಂದು ವಿಶೇಷ ಉದ್ಭವ ಲಿಂಗವನ್ನು ನೋಡಕ್ಕಂತಂದು ಅದೇ ರೀತಿಯಾಗಿ ತೋರ್ಸಕ್ಕಂತಂದು ನಿಮ್ಗೆ ಕರ್ಕೊಂಡೇನಿ. ಕವಳೇಶ್ವರಕ್ಕೆ ಹೋಗಕ್ಕೆ ಬಂದ ರಾತ್ರಿ ಟೈಮ್ ಒಳಗೆ ಲಿಂಬು ಸೋಡಾ ಕುಡಿಯತ್ತೀವಿ ಎಲ್ಲ ಅನ್ನಗಳು ಕೂಡಿಲಿ ನಾವಿಲ್ಲಿ ನಿಂಬು ಸೋಡಾ ಕುಡಿಯತ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ಅವರು ತಂಪತ್ತದಂತಂದು ನಾವು ಲಿಂಬು ಸೋಡಾ ಕುಡಿಯತ್ತೀವಿ. ಇವ್ರು ಇಲ್ಲಿ ಕಾಸ್ಕೊಂಡು ಕುಂತಾರ ಇಲ್ಲಿ ಬೆಂಕಿ ಹಚ್ಚಿದ್ರಾಗ. ಒಂಬತ್ತು 50 ಆಗೈತಿ. ಈಗ ಸುಮಾರು 10 ಗಂಟೆ ಆಗೈತಿ. ಕವಳಕ್ಕೆ ಬಂದಿರ್ತೀವಿ. ಇಲ್ಲಿಂದ ಈಗ ಮ್ಯಾಗ ಹತ್ಬೇಕಂತ ಹತ್ತಾಕಿನೋ ಬಸ್ ಅದಾವಂತ. ಆ ಬಸ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗ್ಬೇಕಂತ. ಈಗ ನಾವು ಬಂದಿದ್ದ ಗಾಡಿ ಐತಲ್ಲ ಆ ಗಾಡಿ ಒಳಗೆ ಹೋಗಕ್ಕೆ ಬರಂಗಿಲ್ಲ ಅಂತ ಅಲ್ಲೇನೋ ಬಸ್ಸನ್ನು ತೊಗೊಂಡು ಹೋಗ್ಬೇಕಂತ. ಗೌರ್ಮೆಂಟ್ ವೆಹಿಕಲಿಂದ ಅಲ್ಲಿ ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಆ ಒಂದು ಕವಳೇಶ್ವರನ ಬಗ್ಗೆ ಹೇಳ್ತೀನಿ. ಅದೇ ರೀತಿಯಾಗಿ ಕವಳೇಶ್ವರ ಹೆಂಗೆ ಉದ್ಭವ ಆಯ್ತು, ಯಾವಾಗ ಆಯ್ತು, ಆಮೇಲೆ ಅದು ಉದ್ಭವ ಆಗೋಕ್ಕೆ ಕಾರಣ ಏನು, ಆಮೇಲೆ ಅಲ್ಲಿ ಜನ ಹೆಂಗೆ ಬರ್ತಾರೋ ಏನು ಅಂತಂದೆಲ್ಲ ಹೇಳ್ತಾನೆ ನಿಮಗೆ. ಇಲ್ಲಿ ನೋಡ್ಬೋದು ನಮ್ಮ ಜೋಡಿ ಬಂದವರಲ್ಲ, ಅವ್ರ ಜೋಡಿ ನಾ ಬಂದೇನಿ, ನನ್ನ ಜೋಡಿ ಅವ್ರು ಬಂದಿಲ್ಲ. ಅಲ್ಲಿ ಹೋಗಿ ಸಿಗ್ತೇನೆ ಬರ್ರಿ ನಿಮಗೆ. ಬಸ್ಗಳು ತೋರಿಸ್ತೇನೆ ಯಾವ ರೀತಿಯಾಗಿ ಬಸ್ಗಳು ಇದಾವೆ ಅಂತಂತಂದು. ಈಗ ಗೌರ್ಮೆಂಟ್ ಬಸ್ ಎಲ್ಲ ಬಿಟ್ಬಿಟ್ಟಾರಿಲ್ಲ ಅಂತ. ರಾತ್ರಿ ಎಲ್ಲ ಅಡ್ಡಾಡ್ತಾವೆ ನೋಡ್ರಿ. ಇಲ್ಲಿ ಸುಮಾರು ಒಂದು 4-5 ಕಿಲೋಮೀಟರ್ ಐತಿ. ಒಂದು 4 ಕಿಲೋಮೀಟರ್ನ ಜನರನ್ನ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಬಿಟ್ಟು ವಾಪಸ್ ಬರ್ತೈತಿ. ಹಿಂಗೆ ಅಡ್ಡಾಡೈತಿ ಪೂರ್ತಿ ರಾತ್ರಿ ಎಲ್ಲ ಅಡ್ಡಾಡ್ತೈತಿ. ಇದು ಅಣ್ಣವ್ರ ಅದಾರ, ಸಂಜೆ ಅಣ್ಣಾರ, ನಮ್ಮ ಆಶೀರ್ವಾದ ಇರಲಿ ನಿಮ್ಮ ಕಡೆ. ಬರೀ ಎಲ್ಲಿ ಮುಂದೋಗಿ ನೋಡೋಣ ಅಂತ. ಇಲ್ಲಿ ನೋಡ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಂದ್ಬಿಟ್ಟು ಇಷ್ಟೊಂದೆಲ್ಲ ರೆಡ್ ಕಲರ್ ಬಸ್ಗಳು ನಮಗಂತಂದು ಕರ್ಕೊಂಡು ಹೋಗಕ್ಕಂತಂದು ಬಂದಾವು. ಸುಮಾರು ಒಂದು 10-15 ಬಸ್ಗಳು ಅದಾವೆ. ಅಲ್ಲಿವರೆಗೂ ಬಸ್ ಅದಾವು. ಈ ಲೈಟ್ ಇದ್ದು ಕಾಣೋದಿಲ್ಲ ಕತ್ತಲದಾಗ. ಇಲ್ಲಿ ನೋಡತ್ತಾರಲ್ಲ ಇಂದ ಟಿಕೆಟ್ ತೊಗೊಳತ್ತೀವಿ. ಟಿಕೆಟ್ ತೊಗೊಂಡ ಬಸ್ ಇರ್ತೀನಿ. ಕಾಣತ್ತಲ್ಲ ಬಸ್ ಇದೆ. ಬಸ್ ಹತ್ಕೊಂಡ್ಬಿಟ್ಟು ಹೋಗ್ಬೇಕು. ಈಗ ನೋಡ್ಬೋದು ಜನ ಎಷ್ಟೈತಿ. ಬಸ್ಗಳೆಲ್ಲ ಆಗ್ಲೇ ಇಲ್ಲ ನೋಡ್ಬೋದು. ಒಂದು ಬಸ್ ಹೊಂಟದಲ್ಲಿ ಇನ್ನೊಂದು ರೆಡಿ ಆಗೋಕ್ಕೆ. ಈಗ ಎಲ್ಲರೂ ಬಸ್ ಒಳಗೆ ಹತ್ತೇವಿ ನೋಡ್ಬೋದು. ಇಲ್ಲಿ ಬಸ್ ಫುಲ್ಲ ಖಾಲಿ ಐತಿ. ಹಂಗಾಗಿ ಎಲ್ಲಿ ಬೇಕಲ್ಲಿ ಕುಂತ್ಬಿಟ್ಟೇವಿ. ಬಿಟ್ಟರಂತಂದ್ರೆ ಹೆಂಗಿರುತ್ತೆ ಅಂತಂದ ನೈಟ್ ಒಳಗನ ಹತ್ತದಂತ ಪೂರ. ಟೈಮ್ ನೋಡ್ಬೋದು 10:17 ಆಗೈತಿ. ಈಗ 10:17 ಅಂದ್ರೆ ತಿಳ್ಕೊಬೋದು ನೀವು. ಈಗ ರಾತ್ರಿ ಎಲ್ಲ ಪೂರ್ತಿ ಹತ್ಕೊಂತ ಹೋಗ್ಬೇಕು ನಾವೀಗ. ಬೆಟ್ಟದ ಐತಂತ ಏನು 80 ಡಿಗ್ರಿ ಆಯ್ತದ ನೋಡ್ರಿ ಹತ್ತಾಕ. 10:40 20 ನಿಮಿಷ ಆಯ್ತು ಬರಾಕ್ ಇಲ್ಲಿ ಮಠ ಅಂತಂದ್ರೆ. ಹಿಂದೆ ಐತಲ್ಲ ಬಸ್, ಅದ ಬಸ್ಸಿಂದ ಬಂದ್ವಿ ನಾವು. ಮುಂದೆ ಓಡಾದಾರ ಲಘು ಹೋಗ್ಬರ್ರಿ ಅಂತಂದ. ಮುಂದೇನೋ ಲಘು ಹೋಗದೆ ಹೋದ್ರೆ ಗದ್ಲಾಗ್ತದೆ ಅಂತೀನಿ ಹತ್ತಾಕ. ಹಂಗಾಗಿ ಲಘು ಓಡಿಂಟಾರ. ನಾನು ಸುಮ್ಮನೆ ಅವ್ರ ಜೋಡಿ ಲಘು ಓಡಾತೀನಿ. ಇಲ್ಲಿ ಅಂಗಡಿಗಳದಾವು. ಅಂಗಡಿಗಳು ಇಲ್ಲ ಅಂತ ಅನ್ಕೊಂಡಿದ್ದೇನೆ, ಬಟ್ ಇಲ್ಲೂ ಅಂಗಡಿಗಳದಾವು ನೋಡ್ಬೋದು. ಈಗ ಸುಮಾರು 8-8:30 ಟೈಮಿಗೆ ಹೆಂಗೆ ಜನ ಹೋಗ್ತಿರ್ತಾರಲ್ಲ ಆ ರೀತಿ ಇನ್ನ ಅಡ್ಡಾಡತ್ತಾರ ಜನ ಶಿಸ್ತ. ಈಗ ಮಹಾಶಿವರಾತ್ರಿ ಅನ್ನೋ ಒಂದೇ ಒಂದು ಉದ್ದೇಶದಿಂದಾಗಿ ಎಲ್ಲ ಕಡೆನೂ ಲೈಟ್ದು ಹಾಕ್ಯಾರ. ಅಡ್ಡಾಡಕ್ಕೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಮಹಾಶಿವರಾತ್ರಿಯ ದಿನ ಬಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಹೋಗಕ್ಕಾಗಂಗಿಲ್ಲ ಜನ. ಯಾಕಂದ್ರೆ ಪೂರ್ತಿ ಕಾಡಲ್ಲ, ಹಂಗಾಗಿ ಕಾಡಿನೊಳಗೆ ಎಲ್ಲ ಅಡ್ಡಾಡೋದಿರ್ತೈತಿ. ನೋಡ್ಬೋದು ನಡಕ ಒಂದಿಷ್ಟು ಅಂಗಡಿಗಳನ್ನ ಹಾಕ್ಯಾರ. ಏನಾದ್ರು ಬೇಕಾದ್ರೆ ತಗೋಬೋದು ಇಲ್ಲೇ ನೀವು. ಸುಮ್ಮನೆ ಮ್ಯಾಗ ಹತ್ಕೊಂತ ಹೊಂಟೇವಿ. ಇನ್ನ
ಈ ರೀತಿಯಾಗಿ ಐತಿ ನೋಡ್ರಿಪ್ಪ. ನೋಡಿ ಕಾಡೊಳಗಂತಂದ್ರೆ ನೀರು, ಹಳ್ಳ ಕೊಳ್ಳ, ಗುಡ್ಡ ಬೆಟ್ಟ ಅಂತ ಕಾಮನ್ ಆಗಿ ಇದ್ದೇ ಇರ್ತೈತಿ. ಈ ಒಂದು ಉದ್ಭವ ಲಿಂಗ ಇರೋದು ಕಾಳಿ ನದಿಯ ಒಂದು ಪಕ್ಕದೊಳಗೆ ತಿಳ್ಬೋದು. ಇದನ್ನ ದಾಂಡೇಲಿ ಟೈಗರ್ ರಿಸರ್ವ್ ಒಳಗ ಈ ಒಂದು ಉದ್ಭವ ಲಿಂಗ ಕಾಣ್ತೈತಿ ನಿಮಗ. ಮ್ಯಾಲೆ ಹೋಗೋಣ, ಆಮೇಲೆ ಆ ಉದ್ಭವ ಲಿಂಗದ ಬಗ್ಗೆ ಮಾತಾಡೋಣ ಅಂತ. ನೀವು ನೋಡಿರ್ಬೋದು ನನ್ನ ಚಾಮುಂಡಿ ಬೆಟ್ಟವನ್ನು ಹತ್ತುವುದನ್ನ. ಚಾಮುಂಡಿ ಬೆಟ್ಟ ಹತ್ತುವಾಗ ಬಿಸಿಲಾಗಿತ್ತು, ಹಂಗಾಗಿ ಭಾಳ ಸುಸ್ತಾಗತ್ತಿತ್ತು. ಇವಾಗೇನು ಅಷ್ಟೊಂದು ಸುಸ್ತಾಗಿಲ್ಲ, ಆದ್ರೆ ನನ್ನ ಜೊತೆಗೆ ಬಂದವರು ಒಂದಿಷ್ಟು ಜನ ಸುಸ್ತಾಗಿದ್ದಾರೆ. ಟೈಮ್ ನೋಡ್ಬೋದು ನೀವು ಇಲ್ಲಿ 11 ಗಂಟೆ ಆಗೈತಿ, 11:10 ಆಗೈತಿ. 11 ಏಳು ಕರೆಕ್ಟ್ ಅಂತಂದ್ರೆ ಹತ್ತೋರು ಅದಾರ ಮತ್ತು ಇಳಿಯೋರು ಅದಾರ. ಸುಮಾರು ಜನ ಕುಂತು ಬಿಟ್ಟಾರ ಇಲ್ಲಿ ಬಂದ. ಹತ್ತೋರು ಕುಂದ್ರಾತಾರ, ನಮ್ಮ ಹುಡುಗನ್ ಗಂಟೆ ಹೊಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಅಂತ ಹೇಳ್ತಾರ ಅವರು. ಎನರ್ಜಿ ಡ್ರಿಂಕ್ ಅದು ಏನಾರ ತೊಗೊಂಬರಂಗಿದ್ರೆ ತೊಗೊಂಬರಿ. ಯಾಕಂತಂದ್ರೆ ಇಲ್ಲಿ ಸುಮಾರು ನೋಡ್ಬೋದು ಇನ್ನು 10% ಅಷ್ಟು ಹತ್ತೇವ ನಾವು. 10% ಹತ್ತಿ ಆಗ್ಲೇ ಎಲ್ಲಾರು ಕುಂತು ಬಿಟ್ಟೇವಿ. ಇಲ್ಲೊಬ್ರು ಕುಂತಾರು, ನಾನು ಏಕನಾಥ್ ಮಾತ್ರ ನಿಂತೇವಿ. ಈಗ ನಾವೇ ಇಲ್ಲೊಂದ್ ಸ್ವಲ್ಪ ಜಾಸ್ತಿ ಯಂಗ್ಸ್ಟರ್ಸ್ ಅಂತಂದ್ರೆ ಹಂಗಾಗಿ ನಿಂತಿರ್ಬೇಕಿನ. ಬಿಸಿ ರಕ್ತ ಕುದಿಯಾಗ ರಕ್ತ ಕುದಿಯಾದ ನಮ್ದು. ಈಗ ಮ್ಯಾಗ ಹತ್ಬೇಕಂತಂದ ಆದ್ರೆ ರಕ್ತ ಇರ್ಲಿ. ಎಷ್ಟು ಲೇಟ್ ಆಗ್ತೈತಿ ಅಷ್ಟು ಜನ ಜಾಸ್ತಿ ಆಗ್ತಾರಂತ, ಮ್ಯಾಗ ಹತ್ತಕ್ ಆಗೋದಿಲ್ಲ ಅಂತ. ಅದಕ್ಕೆ ಗುಡ್ಡ ನೋಡ್ರಿ ಹೆಂಗ ಮಣ್ಣಿನ ದಂಡನೆಲ್ಲ ಪೂರ ಕಟ್ ಮಾಡಿ ಕೆಲಸ ರೋಡ್ ಮಾಡ್ಯಾರ. ಈಗ ಈಗ ರೀಸೆಂಟ್ ಆಗಿ ಮಾಡಿದ್ದಂತ ಫುಲ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ ರೋಡ್. ಇಲ್ಲಿಂದ ಬಂದೀವಿ ನಾವು ಈಗ. ಇನ್ನು ಮ್ಯಾಲ ಹಂಗ ಹತ್ಕೊಂತ ಹೋಗ್ಬೇಕು ಅಲ್ಲಿ ಮಠ. ಲೈಟ್ ಕಾಣತ್ತ ಅಲ್ಲಿ ಮಠ ಹತ್ಬೇಕು. ಈಗ ಹತ್ತೊಂಬರಿ ಮ್ಯಾಲ ಉದ್ಭವ ಲಿಂಗ ಹೆಂಗ್ ಕಾಣ್ತೈತಿ ಅದನ್ನ ದರ್ಶನ ಮಾಡೋಣ ಅಂತ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಫ್ರೆಂಡ್ಸ್ ಜೋಡಿ ಹತ್ತದ. ಇನ್ನ ತೆಳಗ್ ಹೋಗ್ಬೇಕಂತ ಕಡೆ ಹಿಂಗ್ ಕಾಣೋದಲ್ಲ, ಅಲ್ಲಿಂದ ತೆಳಗ್ ಹೋಗ್ಬೇಕಂತ. ಅಲ್ಲಿ ಹೋಗಿ ನೋಡೋಣ ಅಂತ ಯಾವ ರೀತಿ ಐತಿ ಅಂತ ಅಂತಂದ. ಇಲ್ಲಿ ನೋಡೋದ್ರಲ್ಲ ಒಂದು ಲೈಟ್, ಈ ಲೈಟ್ ಏನೋ ಸೈಕ್ಸ್ ಪಾಯಿಂಟ್ ಅಂತದೇನೋ ಸೈಕ್ಸ್ ಪಾಯಿಂಟ್. ಈ ಸೈಕ್ಸ್ ಪಾಯಿಂಟ್ ಇಂದ ಈ ಕಡೆ ಸಾರಿ ಈ ಕಡೆ ನೋಡೋದ್ರಲ್ಲ ಇಲ್ಲೇ ದಾಂಡೇಲಿಂದ ಬರೋ ರೋಡ್ ಇದೆ. ಇದು ಅಂಬಿಕಾನಗರದಿಂದ ಬರೋ ರೋಡು. ಈ ಕಡೆ ಏನಾಕೈತಿ ಗುಹೆ ಆಕೈತದ, ಶಿವಲಿಂಗ ಇರುವಂತ ಒಂದು ಗುಹೆ. ಈ ಭಾಗದಾಗ ನೋಡೋದ್ರಲ್ಲ ಇಲ್ಲಿ ಕಾಳಿ ನದಿ ಐತಿ. ಕಾಳಿ ನದಿ ಹರಿಯೋದಿಲ್ಲ. ಇಷ್ಟೊತ್ತು ನೀವು ಸ್ಟ್ರಗಲ್ ಮಾಡ್ಕೊಂಡ್ಬಂದ್ಬಿಟ್ಟೆ ಇಷ್ಟೆಲ್ಲ ದಾರಿಯಿಂದ ದಾಟ್ಕೊಂಡ್ ಬಂದ್ರೆ ಅಂತಂದ್ರೆ ಇಲ್ಲಿ ಮುಂದ್ಗಡೆ ನೋಡ್ಬೋದು. ಇಲ್ಲಿ ಆ ಒಂದು ಕವಳೇಶ್ವರ ಶಿವಲಿಂಗವನ್ನ ನೀವು ಕಾಣ್ತೀರಿ. ಇಲ್ಲಿ ಹೋಗ್ಬೇಕು ಮೇಲ್ಗಡೆ ಆ ಒಂದು ಗುಡಿ ಐತಿ. ಗುಡಿ ಅಂತಂದ್ರೆ ಗುಹೆ ಐತದ. ಆ ಗುಹೆ ಒಳಗಡೆ ಏನಾಗ್ತೈತಿ ಆ ಒಂದು ಶಿವಲಿಂಗ ಉದ್ಭವ ಆಗ್ತೈತಿ. ಯಾವ ಕಾರಣಕ್ಕಾಗಿ ಉದ್ಭವ ಆಗೈತೆ ಅಂತಂದ್ರೆ ಈ ಕವಳಾಸುರ ಅನ್ನುವಂಥ ಒಬ್ಬ ಅಸುರ ಇದ್ದ. ಆ ಒಂದು ಅಸುರನ್ನ ನಾಶ ಮಾಡೋದಕ್ಕೋಸ್ಕರ ಶಿವ ಏನೋ ಇಲ್ಲಿ ಉದ್ಭವ ಆಗ್ತಾನಂತ. ಶಿವ ಬಂದ ಕೆಲಸ ಅವರನ್ನ ಆ ಅಸುರನನ್ನ ಸಂಹಾರ ಮಾಡಿ ಆಮೇಲೆ ಇಲ್ಲಿ ನೆಲೆಸ್ತಾರ ಅಂತ ಅಂದ್ಬಿಟ್ಟು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಅಂತ ಹೇಳ್ಬೋದು ಇದನ್ನ. ಆ ಒಂದು ಮೂರ್ತಿಯನ್ನು ನೋಡೋಣ ಒಳಗಡೆ ಹೋಗಿ. ಇಲ್ಲಿ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ನೋಡೋದ್ರಲ್ಲ ಈಗ ನಾವು ಗುಫಾನ್ನ ಪ್ರವೇಶ ಮಾಡಿದ್ವಿ. ಈಗಾಗಲೇ ಹಿಂದ್ಗಡೆ ಐತಿ ಎಂಟ್ರೆನ್ಸ್. ಇಲ್ಲಿ ಮುಂದ್ಗಡೆ ಒಬ್ಬರಿಗೆ ಮಾತ್ರ ಹೋಗುವಷ್ಟು ಜಾಗ ಐತಂತ ಒಳಗ. ಈ ಮೇಲ್ಗಡೆ ಕಾಣತ್ಲ ಎಲ್ಲ ಪೂರಾ ಗುಡ್ಡ ಇದೆ. ಒಬ್ಬರಿಗೆ ಹೋಗಕ್ಕೆ ಅಷ್ಟು ಜಾಗ ಐತಿದೆ, ಒಬ್ಬರಿಗೆ ಜಾಸ್ತಿ ಹೋಗಕ್ಕಾಗಲ್ಲ.
ಐದು ಫೀಟ್ನಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಶಿವಲಿಂಗ ಐತದ. ನೋಡ್ಬೋದು ಎಷ್ಟು ಇದಾಗಂತಂದ್ರೆ ಫೋಟೋಜ್ ಏನು ಶಿವಲಿಂಗದ ರೆಕಾರ್ಡ್ ಮಾಡ್ಕೊಂಡು ಇಲ್ಲಿ ನೋಡ. ಆಗಲೇ ದರ್ಶನ ಸರಿಯಾಗಿ ತೋರ್ಸಕ್ಕಾಗಲಿಲ್ಲ, ಹಂಗಾಗಿ ಇವಾಗ ನೋಡ್ಬೋದು ಎಷ್ಟೊಂದು ಜನ ಐತೆ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಐತಿ. ಅದೇ ರೀತಿಯಾಗಿ ಈ ಕಡೆಯಿಂದನೂ ಬರತ್ತಾರ. ಈ ಕಡೆಯಿಂದ ಅಂದ್ರೆ ದಾಂಡೇಲಿ ಕಡೆಯಿಂದ ಇದೆ, ಇದು ಅಂಬಿಕಾನಗರ ಕಡೆಯಿಂದ ಬರತ್ತಾರೆ. ನಾವು ಈಗ ಅಂಬಿಕಾನಗರ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಬಂದ್ವಿ. ಅಂಬಿಕಾನಗರ ಕಡೆಯಿಂದ ಜನ ಎಷ್ಟು ಇಲ್ಲಿ ಬಂದಂಗೆ ಬರತ್ತಾರೆ, ಹಂಗ ಈ ಕಡೆಯಿಂದ ಬರತ್ತಾರ ಅಂತಂದು ಗೊತ್ತಾಗಲ್ಲ. ಈಗ ಅವಾಗಲೇ ಒಳಗೆ ಹೋಗಿದ್ವಿ ನಾವು ಇಲ್ಲಿ ತೆಳಗಾಶೆ. ಹತ್ತಬೇಕಾದ್ರೆ ಎಷ್ಟು ಪರದಾಟ ಪಟ್ವಲ್ಲ, ಅದಕ್ಕಿಂತ ಜಾಸ್ತಿ ಪರದಾಟವನ್ನು ಇಳ್ಯಾಕೆ ಪಡತ್ತೀವಿ. ಯಾಕಂದ್ರೆ ಹತ್ತುವಾಗ ಸುಮ್ಮನೆ ಅಲ್ಲಿ ಮೆಟ್ಲಾದವು, ಮೆಟ್ಲನ್ನ ಹಿಡ್ಕೊಂಡು ಹತ್ಬಿಟ್ವಿ. ಬಟ್ ಈಗ ಇಳಿಯುವಾಗ ಮೆಟ್ಲ ಸಿಗಂಗಿಲ್ಲ, ಮೆಟ್ಲ ಎಲ್ಲ ಹತ್ತೋರು ಇರ್ತಾರೆ. ನಾವು ಸುಮ್ಮನೆ ಈ ಕಡೆ ಇಳ್ಕೊಂಡು ಹೊಂಟೇವಿ, ಮೆಟ್ಲ ಇಲ್ಲ, ಸುಮ್ಮನೆ ಹಂಗೆ ಇಳಿಯಾತೀವಿ. ಇಲ್ಲೊಂದು ಬಡ್ಡಿ ಐತಿ, ಆ ಬಡ್ಡಿ ಮ್ಯಾಗ ಹತ್ತಿ ಹೋಗ್ಬೇಕಂತದ ಈಗ. ಇದಂಗೆ ಆಗಲ್ಲಿ ನಾವು ಬರ್ಬೇಕಾದ್ರೆ ಎಷ್ಟು ಜನ ಇರಲಿಲ್ಲ, ಆರಾಮ್ ಈಸಿಯಾಗಿ ಹತ್ಬಿಟ್ಟಿವಿ ನಾವು. ಈಗ ಸುಮಾರು ಟೈಮ್ 1:30 ಆಗೈತಿ. ಈಗ ಎಷ್ಟು ಜನ ಐತಿ, 4 ಗಂಟೆ ಮಟ ಅಂದ್ರೆ ಇದೆಲ್ಲ ತುಂಬಿಡುತ್ತೆ. ಮಿನಿ ಕೇದಾರ್ನಾಥ್ ಅಂತ ಸುಮ್ಮನೆ ಅಂತಾರೆ. ಇದಕ್ಕೆ ಯಾಕಂತಂದ್ರೆ ಈಗ ನೋಡ್ಬೋದು ಹೆಂಗೆ ಆಗ್ಯದ ಅಂತಂದೆಲ್ಲ. ಹಿಂದೆ ಮಿನಿ ಕೇದಾರ್ನಾಥ್ ಅನ್ನೋ ಕಾರಣ ಏನಂದ್ರೆ ಇದೆ ನೋಡ್ರಿ, ಇಷ್ಟೊಂದೆಲ್ಲ ಕ್ರೌಡ್ ಬರುತ್ತಿಲ್ಲ. ಶಿವರಾತ್ರಿ ಸಮಯದೊಳಗೆ ಮಾತ್ರ ಈ ಒಂದು ದೇವಾಲಯವನ್ನ, ಈ ಒಂದು ಕಾಡಿನೊಳಗಿರ್ತಕ್ಕಂಥ ಒಂದು ಕವಳೇಶ್ವರನ ಮೂರ್ತಿಯನ್ನು ನೀವು ದರ್ಶನ ಪಡಿಬಹುದು. ಹಾಗಾಗಿ ಈ ಒಂದು ಕವಳೇಶ್ವರನ ಮೂರ್ತಿ ದರ್ಶನ ಪಡೆಯೋದಕ್ಕೋಸ್ಕರ ಈ ಸಮಯದಲ್ಲಿ, ಶಿವರಾತ್ರಿ ಸಮಯದೊಳಗೆ ಇಷ್ಟೊಂದು ಜನ ಬರ್ತಾರೋ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೋ. ಇವರು ನಮ್ಮ ಜೋಡಿ ಬಂದವರು. ಇವರು ಜನರ ಕ್ರೌಡ್ ನೋಡ್ರಿ, ಇಲ್ಲಿವರೆಗೂ ಐತಿ. ಈ ಸಮಯದೊಳಗೆ ಅಷ್ಟೊಂದು ಸರಿಯಾಗಿ ತೋರ್ಸೋಕ್ಕಾಗತ್ತಿಲ್ಲ. ಈಗ ಸುಮಾರು ಟೈಮ್ 1:30 ಆಗೈತಿ. ಈಗ ಇಲ್ಲಿ ನೋಡ್ಬೋದು ಇದೆಲ್ಲ ಇದೇನು ಕಾಣತ್ತಲ್ಲ ನಿಮ್ಗೆ, ಇದೆಲ್ಲ ಇದು ಗೋಡೆ. ಇದೆಲ್ಲ ಗೋಡೆ ಇದೆ. ಗೋಡೆ ಅಂತಂದು ನಾವು ಫುಲ್ ಕಲ್ಲಿನಿಂದ ಕೂಡೈತಿದ ಬೆಟ್ಟ. ಇದೆಲ್ಲ ಸುಮಾರು ಒಂದು 3-4 ಬೆಟ್ಟಗಳನ್ನು ಹತ್ಕೊಂಡ್ಬಿಟ್ಟು ನಾವು ಅವಾಗ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಕವಳೇಶ್ವರರ ಮೂರ್ತಿಯನ್ನು ನೋಡಕ್ಕಂತಂದು ಹೋಗಿದ್ವಿ ನಾವು. ಕವಳಾಸುರನನ್ನು ಪತನ ಮಾಡಿರ್ತಕ್ಕಂಥ ಒಂದು ಕವಳೇಶ್ವರರ ಮೂರ್ತಿಯನ್ನು ನೋಡಕ್ಕಂತಂದು ಅಷ್ಟು ಮೇಲೆ ಹೋಗಿದ್ವಿ. ಕೆಳಗಡೆ ಹೋಗಿ ಹಿಡಿದು ಈಗ ಯಾವ ರೀತಿ ಕೆಳಗಡೆ ಕ್ರೌಡ್ ಐತಿ ಅನ್ನೋದನ್ನ ನೋಡೋಣ ಅಂತ. ಈಗ ನೋಡ್ಬೋದು ಟೈಮ್ ಇಲ್ಲಿ ನೀವು 2:44 ಆಗೈತಿ, ಅಂದ್ರೆ 2:45 ಆಗೈತಿ. ನೋಡ್ಬೋದು ಜನ ಎಷ್ಟೈತೆ ಅಂತಂದ 3 ಗಂಟೆ ಆಗೈತೆ ಅಂತ ಅನ್ಸವಲ್ದ. ಒಂದು ಸಾರಿ ಆ ಕಡೆ ಹೋಗಿ ಬಂದ ಅದನ್ನೆಲ್ಲ ತೋರಿಸ್ಕೊಂಡು ಬರ್ರಿ ನಿಮಗಲ್ಲೇ ಹೋಗಿ. ನೋಡ್ರಿ ಟೈಮ್ ನೋಡ್ರಿ 2:45. ಜನ ನೋಡ್ರಿ, ಜನ ಎಷ್ಟೈತೆ ಅಂತಂದ್ರೆ ಒಂದು ಸಾರಿ ಹಂಗೆ ಒಳಗೆ ಹೋಗಿ ಬಂದ್ಬಿಟ್ಟು ಬರ್ರಿ ಅಂದ್ರೆ ಗೊತ್ತಾಗ್ತೈತಿ. ಒಂದು ಜಾತ್ರೆ ಒಳಗೆ ಯಾವಾಗ 6:30-7 ಗಂಟೆಗೆ ಜನ ಇರ್ತಾರಲ್ಲ, ಆ ರೀತಿ ಹಿಂಗೆ ಜನ ಆಗೈತಿ. ನೋಡ್ಬೋದಿಲ್ಲ ಹಿಂದೆ ನೋಡ್ರಿ, 6:30-7 ಗಂಟೆ ಆದಂಗೆ ಆಗೈತಿ. ನೋಡಿರಲ್ಲ ಆಗ ಟೈಮ್ ನೀವು ಸುಮಾರು 2:45 ಆಗಿತ್ತು ಟೈಮ್. ಇನ್ನು ಸುಮಾರು ಒಂದು 2-3 ಬಸ್ನಷ್ಟು ಜನ ಅದಾರ ಇದ್ರಾಗ. ಇಲ್ಲಿ
ಈ ಕತ್ಲೆಯಲ್ಲಿ ಹೋದ್ರೆ ಏನು ಕಾಣೋದಿಲ್ಲ, ಸ್ವಲ್ಪ ಬೆಳಕಾಗೋದು ಚಂದ ಕಾಣುತ್ತೆ. ನೋಡ್ರಲ್ಲಿ ಬೆಳಕಾಗಿಂದ ಹೋಗ್ರೆ ಮತ್ತೆ ಬೆಳಗಾಗಿಂದ ಬೆಳಕಾಗಿಂದ ಹೋರಿ ಅಂತಂದ್ರೆ ಇವ್ರು ಪೊಲೀಸರನ್ನ ತರೋ ಅವ್ರು ಬೆಳಕಾಗಿಂದ ಹೋಗ್ಬೇಕಂತಂದ್ರೆ ನೀವು ನೋಡಿದ್ರಲ್ಲ ಅವಾಗೇನ 12 ಗಂಟೆಗೆ ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ವಿ. 12 ಗಂಟೆಗೆ ರೀಚ್ ಆದ್ರೂ ಕೂಡ ಎಷ್ಟೊಂದು ಗದ್ಲಿತ್ತಂತಂದು ಈಗ ಹೋಗೋರಿಗಂತೂ ಮುಗ್ದ ಹೋಗ್ತೈತಿ. ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ ಅಲ್ಲಿ ಮಟ್ಟ ಹತ್ತಾಗ ದೀರ್ಘದಿಂದ 2 ತಾಸು ಹೋಗುತ್ತೆ. ಅಷ್ಟು ಗದ್ಲಾಗ್ಬಿಡ್ತೈತಿ. ನಾವು ಒಂದು ಅರ್ಧ ತಾಸು ಇರ್ತಿದ್ವಿ, ಅಷ್ಟು ಗದ್ಲಿಲ್ಲ ಅನ್ಕೊಂತ ಅರ್ಧ ತಾಸು ಇರ್ತಿದ್ವಿ. ಈಗ ಗದ್ಲ ಇರ್ತಿ ಅಂತದ್ರೊಳಗೆ ಇವ್ರು ಹತ್ತಾಕಂತಂದ್ರೆ ಸುಮಾರು 2 ತಾಸು ಅಂತೂ ಮಿನಿಮಮ್ ಬೇಕು ಇವ್ರಿಗೆ. 2 ರಿಂದ 3 ತಾಸು ಅಂತೂ ಮಿನಿಮಮ್ ಅಂತೂ ಬೇಕಾ ಅಷ್ಟು ಆಗುತ್ತೆ. ನೀವೇನಾದ್ರೂ ಮುಂದಿನ ಸಲ ಬರಂಗಿದ್ರೆ ಇಲ್ಲಿ ಈ ಒಂದು ಪ್ಲೇಸಿಗೆ ಅಂಬಿಕಾನಗರಕ್ಕೆ ಸುಮಾರು ನೀವು 9:30-10 ಗಂಟೆ ಅಂದ್ರೆ ರೀಚ್ ಆಗಿರ್ಬೇಕು. ಮಿನಿಮಮ್ ಅಂದ್ರು 11 ಗಂಟೆಗೆ ರೀಚ್ ಆಗಿರ್ಬೇಕು. 11 ಗಂಟೆಗೆ ಏನಾದರೂ ರೀಚ್ ಆದ್ರಪ್ಪ ಅಂತಂದ್ರೆ ಅಲ್ಲಿ ಮೇಲ್ಗಡೆ ನೀವು ದೇವಾಲಯಕ್ಕೆ ಅಲ್ಲಿ ಮೇಲಿರುವಂಥ ಒಂದು ಕವಳೇಶ್ವರರಿಗೆ ನೀವು 12-12:30 ಅಂತ ರೀಚ್ ಆಗ್ತದೆ. ಅಷ್ಟು ಲಘುನ ರೀಚ್ ಆದ್ರಪ್ಪ ಅಂತಂದ್ರೆ ಆರಾಮಾಗಿ ಈಸಿಯಾಗಿ ಈಗ ನಾವು ಹೆಂಗೆ ಬಂದಿವಲ್ಲ ನೋಡ್ರಿ ಆ ರೀತಿಯಾಗಿ ಬರ್ಬೋದು. ಅಕಸ್ಮಾತ್ ನೀವು ಲೇಟಾಗಿ ಬಂದುಬಿಟ್ರೆ ನೋಡ್ಬೋದು ಹಿಂದ್ಗಡೆ ಎಷ್ಟೊಂದು ಕ್ರೌಡ್ ಐತಿ. ಇಷ್ಟೊಂದೆಲ್ಲ ಕ್ರೌಡ್ ಒಳಗೆ ನೀವು ಬಸ್ ಅಂದ್ಕೊಂಡ್ಬಿಟ್ಟೆ ಹೋಗ್ಬೇಕಾ. ಮತ್ತು ಹೋಗಿದ್ದಾಗ ಅದೇ ಬಸ್ಸಿಂದ ವಾಪಸ್ ಕೆಳಗಿಳಿದು ಬರಬೇಕು. ಕೆಳಗಿಳಿದು ಬರೋದಂತಂದ್ರೆ ಹೋಗಿರ್ತಿರಲ್ಲ, ಹೋಗಿಂದ ವಾಪಸ್ ನೀವು ನೋಡ್ಕೊಂಡು ಆಮೇಲೆ ಬರೋಕಾಗ್ತೈತಿ. ಹಾಗಾಗಿ ಆದಷ್ಟು ಲಘುನ ಬರ್ರಿ. ಲಘು ಬಂದ್ರೆ ಲಘು ನೋಡ್ಕೊಂಡು ಲಘುನ ಹೋಗ್ತೀರಿ. ಮಹಾಶಿವರಾತ್ರಿಯ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಮ ಒಂದು ಈ ಅನಿಸಿಕೆ ಏನೈತಿ ಈ ಒಂದು ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಕೂಡ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲೂ ಮತ್ತೆ ಸಿಗೋಣ ಅಂತ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋವನ್ನು ಯಾವ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋನ ಬೇಕಂತ ಅನ್ಕೋತಿರಲ್ಲ ಅದನ್ನ ಕೆಳಗಡೆ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.